ನೋಡಿ ಕ್ವಶನ್ ಯಾವ ಥರ ಕೇಳ್ತಾರೆ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಸಚ್ ದಟ್ n tends to y defined by f of x is equal to 4x plus 3 where y is y such that y is equal to 4x plus 3 comma x belongs to n is invertible. Also write the inverse of f of x. ನೋಡಿ 5 ಮಾರ್ಕ್ಸು ನಿಮಗೆ ಇಂಪಾರ್ಟೆಂಟ್ ಇದು ನೋಡಿ 5 ಮಾರ್ಚ್ 2014 ಕೇಳಿದ್ದಾರೆ, ಮಾರ್ಚ್ 2019 ಕೇಳಿದ್ದಾರೆ. ಯಾವ ಥರ ಮಾಡಬೇಕು ನೋಡಿ. ಫಸ್ಟ್ ನೀವೇನು ಮಾಡಬೇಕು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3 ಅಂತ ಬರ್ಕೋಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3 ಕಾಮ ಅಂತ ಬರೆದು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಬರೀಬೇಕು. ನೋಡಿ ಇದು ನೋಡ್ಕೊಂಡು ಬರೀರಿ. ಫಾರ್ ಆಲ್ ಬಂದು ಎಕ್ಸ್ ಬಿಲಾಂಗ್ಸ್ ಟು ಎನ್. ಎಫ್ ಆಫ್ ಎಕ್ಸ್ ಬಂದು 4x ಪ್ಲಸ್ 3 ಇರುತ್ತೆ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂದರೆ ಎಲ್ಲ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3 ಇರುತ್ತೆ ಅಂತ. ಇದು ಬರೆದ ತಕ್ಷಣ ನೀವೇನು ಮಾಡಬೇಕು ನೋಡಿ, ಇನ್ವರ್ಟಿಬಲ್ ಅಂದರೆ ಅದು ಎರಡು 1 to 1 ಇರಬೇಕು, 1 to 1 ಇರಬೇಕು. ಅದಕ್ಕೆ ಪ್ರೂವ್ ಮಾಡೋಕ್ಕೆ ಫಸ್ಟ್ ಲೆಟ್ ಅಂತ ತಗೊಂಡು x1, x2 ಬಿಲಾಂಗ್ಸ್ ಟು ಎನ್ ಅಂತ ತಗೊಳ್ಳಿ. ಎರಡು ಟರ್ಮ್ ತಗೊಳ್ಳೋದು, x1 ಮತ್ತು x2 ಎಲ್ಲಿಂದ ಎನ್ನಿಂದ ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಬರ್ಕೋಬೇಕು. ಲೆಟ್ x1 x2 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಬರ್ಕೊಂಡು ಇಂಪ್ಲೈಸ್ ಅಂತ ಬರೀರಿ. ಈಗ ನೋಡಿ ಎಫ್ ಆಫ್ x1 ಅಂದ್ರೇನು, 4x1 ಪ್ಲಸ್ 3. ಎಫ್ ಆಫ್ x2 ಅಂದರೆ ಎಕ್ಸ್ ಜಾಗದಲ್ಲಿ x2 ಹಾಕೋದು. ಎಫ್ ಆಫ್ x2 ವಿಲ್ ಬಿಕಮ್ 4x2 ಪ್ಲಸ್ 3. ಈಗ ನೋಡಿ ಈ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಇಂಪ್ಲೈಸ್ 4x1 ಈಸ್ ಈಕ್ವಲ್ ಟು 4x2 ಇಂಪ್ಲೈಸ್ 4 ಕ್ಯಾನ್ಸಲ್ ಆಗುತ್ತೆ, x1 ಈಸ್ ಈಕ್ವಲ್ ಟು x2. ಈಗ ನೋಡಿ ಈಗ x1 x2 ಯಾವ ಥರಲ್ಲಿ ತೊಗೊಂಡಿದ್ದೀವಿ, ನ್ಯಾಚುರಲ್ ನಂಬರಲ್ಲಿ ಸಚ್ ದಟ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಈಗ x1 x2 ನ್ಯಾಚುರಲ್ ನಂಬರಲ್ಲಿ ತೊಗೊಂಡು ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ನೀವು ತಗೊಂಡ್ರೆ ಯಾವಾಗ ಇದು ಈಕ್ವಲ್ ಆಗುತ್ತೆ ಅಂದರೆ x1 ಈಸ್ ಈಕ್ವಲ್ ಟು x2 ಇದ್ದರೆ ಮಾತ್ರ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಅಂದರೆ ಇದು ಎರಡು ಸೇಮ್ ಇದ್ದರೆ ಮಾತ್ರ, ಅಂದರೆ x1 ಈಸ್ ಈಕ್ವಲ್ ಟು x2 ಇದ್ದರೆ ಮಾತ್ರ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇರುತ್ತೆ. ಇದು ಕಂಡೀಷನ್ ಫಾರ್ 1 to 1ಗೆ ಇದು. ದೇರ್ ಫೋರ್ ಇಲ್ಲಿ ಏನು ಬರೀಬೇಕು, ಎಫ್ ಇಸ್ 1 to 1 ಅಂತ ಬರೀಬೇಕು. ಜ್ಞಾಪಕ ಇಟ್ಕೊಳ್ಳಿ. ಈ ಥರ ತೊಗೊಂಡು ಏನಾದರೂ ಆನ್ಸರ್ x1 ಈಸ್ ಈಕ್ವಲ್ ಟು x2 ಬಂದರೆ ಅದು 1 to 1 ಅಂತ. ನೆಕ್ಸ್ಟು ಆನ್ ಟುಗೆ ಯಾವ ಥರ ಮಾಡೋದು ನೋಡಿ. ಈಗ ಆನ್ ಟುಗೆ ನೀವು ಏನು ಮಾಡಿ ಗೊತ್ತಾ, ಲೆಟ್ y ಬಿಲಾಂಗ್ಸ್ ಟು ಅಂತ ಬರ್ಕೊಂಡು ಇಲ್ಲಿ ನೋಡಿ ಇದು ತಗೊಳ್ಳಿ. ಎನಿ ಎಲಿಮೆಂಟ್ ಫ್ರಮ್ ಇದು ಗೊತ್ತಾಗ್ತಿದೆಯಾ, ಇದಕ್ಕೆ ಡೊಮೈನ್ ಅಂತೀವಿ, ಇದಕ್ಕೆ ರೇಂಜ್ ಅಂತೀವಿ. ಲೆಟ್ y ಬಿಲಾಂಗ್ಸ್ ಟು y ಆ್ಯಂಡ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಆಮೇಲೆ ಇಂಪ್ಲೈಸ್ y ಈಸ್ ಈಕ್ವಲ್ ಟು ನೋಡಿ ಎಫ್ ಆಫ್ ಎಕ್ಸ್ ಅಂದರೆ ಏನು, 4x ಪ್ಲಸ್ 3. y ಈಸ್ ಈಕ್ವಲ್ ಟು 4x ಪ್ಲಸ್ 3 ಆಗುತ್ತೆ. ಇಂಪ್ಲೈಸ್ 4x ಪ್ಲಸ್ 3 ಈಸ್ ಈಕ್ವಲ್ ಟು y ಆಗುತ್ತೆ. ಈಗ 4x ಈಸ್ ಈಕ್ವಲ್ ಟು y ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ. 4x ಈಸ್ ಈಕ್ವಲ್ ಟು y ಮೈನಸ್ 3 ಆಗುತ್ತೆ. ಅಂದರೆ implies x is equal to y minus 3/4 belongs to ನ್ಯಾಚುರಲ್ ನಂಬರ್ ಅಂತ ಬರೀಬೇಕು. ಇಲ್ಲಿ ನೋಡಿ ಒಂದು ನಿಮಿಷ ಹೇಳ್ಕೊಡ್ತೀನಿ. ಈಗ ಆನ್ ಟುಗೆ ಲೆಟ್ ಎನಿ ಎಲಿಮೆಂಟ್ y ಫ್ರಮ್ y ನಾನು ತೊಗೋಬೇಕು. ಲೆಟ್ y ಬಿಲಾಂಗ್ಸ್ ಟು y ಆ್ಯಂಡ್ ಈ y ಬಂದು ಎಫ್ ಆಫ್ ಎಕ್ಸ್ ಇದೆ ಅಂತ ತೊಗೋಬೇಕು. y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. y ಈಸ್ ಈಕ್ವಲ್ ಟು ವಾಟ್ ಈಸ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಇಸ್ 4x ಪ್ಲಸ್ 3. y ಈಸ್ ಈಕ್ವಲ್ ಟು 4. ಈ 4x ಪ್ಲಸ್ 3ನ ಲೆಫ್ಟಲ್ಲಿ ಬರ್ಕೊಳ್ಳಿ, y ಈ ಕಡೆ ಬರ್ಕೊಳ್ಳಿ. 4x ಈಸ್ ಈಕ್ವಲ್ ಟು ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ, y ಮೈನಸ್ 3 ಆಗುತ್ತೆ. x ಈಸ್ ಈಕ್ವಲ್ ಟು y ಮೈನಸ್ 3/4 ಆಗುತ್ತೆ. ದಟ್ ಬಿಲಾಂಗ್ಸ್ ಟು ಎನ್ ಫಾರ್ ಆಲ್ y ಬಿಲಾಂಗ್ಸ್ ಟು y. ಅಂದರೆ ಈ ವ್ಯಾಲ್ಯೂ ಇದೆಯಲ್ಲ ಎಕ್ಸು, ಅದು ನ್ಯಾಚುರಲ್ ನಂಬರಲ್ಲೇ ಬರುತ್ತೆ. ಯಾವಾಗ ಅಂದರೆ ವೈನ
ಕ್ಯಾಪಿಟಲ್ ವೈಯಿಂದ ತೊಗೊಂಡ್ರೆ, ಈಗ ಎಕ್ಸಾಂಪಲ್ ಕ್ಯಾಪಿಟಲ್ ವೈ ಅಂದರೆ ಇದು ಅರ್ಥ ಆಗ್ತಿದೆಯಾ. ಇಲ್ಲಿಂದ ವೈ ತೊಗೊಂಡ್ರೆ ನೀವು ಆನ್ಸರ್ ಆಫ್ ಎಕ್ಸ್ ಬಂದು ನ್ಯಾಚುರಲ್ ನಂಬರೇ ಇರುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಈಗ ವೈ ಏನೇನು ಬರುತ್ತೆ ಹೇಳಿ. ಎಕ್ಸಾಕ್ಟಲ್ಲಿ 1 ಆಗುತ್ತೆ. 4 × 1 + 3 7. ವೈ 7 ಹಾಕಿ ಇಲ್ಲಿ. 7 - 3/4 ಅಂದರೆ 7 - 3 = 4, 4/4 1. x = 1 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಆ ಥರ ಏನೇ ವೈ ವ್ಯಾಲ್ಯೂ ತೊಗೊಂಡ್ರು ಇಲ್ಲೋ ನಿಮಗೆ ಅದು ಎಕ್ಸ್ ನ್ಯಾಚುರಲ್ ನಂಬರ್ ಬರೋ ಥರ ಲೀಡ್ ಮಾಡುತ್ತೆ. ಈ ಥರ ಬರೀಬೇಕು. ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ ಅಂತ ಬರೆದು ದೇರ್ಫೋರ್ ಎಫ್ ಈಸ್ ಆನ್ ಟು ಅಂತ ಬರೀಬೇಕು. ದೇರ್ಫೋರ್ ಎಫ್ ಈಸ್ ಆನ್ ಟು. ಹೆನ್ಸ್ ಈಗ ನೋಡಿ ಎರಡೂ ಆಯಿತು. ಅದು ಎಫ್ ಈಸ್ 1 to 1 and on to. ಈಗೇನು ಮಾಡಬೇಕು ನೆಕ್ಸ್ಟ್, ಈಗ ಎಫ್ 1 to 1 ಆ್ಯಂಡ್ ಆನ್ ಟು ಇದ್ದರೆ ಅದಕ್ಕೆ ಎಫ್ ಈಸ್ ನಾವೇನಂತೀವಿ, ಇನ್ವರ್ಟಿಬಲ್ ಅಂತೀವಿ. ಎಫ್ ಈಸ್ therefore ಎಫ್ ಇನ್ವರ್ಸ್ ಎಕ್ಸಿಸ್ಟ್ಸ್. ಇದು ನೋಡಿ, ಹೆನ್ಸ್ ಎಫ್ ಈಸ್ 1 to 1 ಆ್ಯಂಡ್ ಆನ್ ಟು. ಈಗ ನೋಡಿ ಇದೊಂದು ಸೆಂಟೆನ್ಸ್ ಬರ್ಕೊಡಿ ಮಧ್ಯದಲ್ಲಿ, ಇಂಪ್ಲೈಸ್ ಎಫ್ ಈಸ್ ಇನ್ವರ್ಟಿಬಲ್. ಈಗ ಇನ್ವರ್ಟಿಬಲ್ ಇದ್ದರೆ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಟು ಫೈಂಡ್ ಎಫ್ ಇನ್ವರ್ಸ್ ಅಂತ ಬರೆದು ಕಾಮ ಲೆಟ್ y = f of x. ಈಗ ನೋಡಿ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂದರೆ ಎಫ್ನ ಈ ಕಡೆ ತೊಗೊಂಡೋಗ್ಬೋದು. x = ಎಫ್ ಇನ್ವರ್ಸ್ y ಆಗುತ್ತೆ. ಬ್ರ್ಯಾಕೆಟಲ್ಲಿ ಬರ್ಕೊಬಿಡೋಣ. ಇಂಪ್ಲಸ್ ಈಗ ನೋಡಿ y = ಎಫ್ ಆಫ್ ಎಕ್ಸ್ ಅಂದರೆ 4x + 3 ಬರ್ಕೋಬೇಕು. y = 4x + 3 implies 4x + 3 = y. 4x = y - 3 implies x = y - 3/4. ಈಗ ವಾಟ್ ಈಸ್ ಎಕ್ಸ್ ನೋಡಿ, ಇದು ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಇರೋದ್ರಿಂದ ಎಫ್ ಬಂದು ಎಫ್ ಇನ್ವರ್ಸ್ ವೈ ಆಗುತ್ತೆ. ಎಕ್ಸ್ = ಎಫ್ ಇನ್ವರ್ಸ್ ವೈ. ಎಕ್ಸ್ ಬದಲು ಎಫ್ ಇನ್ವರ್ಸ್ ವೈ ಹಾಕ್ಕೋಬೋದು ನೀವು. ಎಫ್ ಇನ್ವರ್ಸ್ y = y - 3/4 or ಎಫ್ ಇನ್ವರ್ಸ್ ಆಫ್ ಎಕ್ಸ್ ಬಂತು, ಈ ವೈ ಜಾಗದಲ್ಲಿ ಎಕ್ಸ್ ಹಾಕ್ಕೋಬೋದು. x - 3/4 ಇಷ್ಟೇ. ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಸಚ್ ದಟ್ n tends to y defined by f of x = 4x + 3 where y is y, capital Y = y such that y = 4x + 3, x belongs to n is invertible. Also write the inverse of a question. ಇದು ಮಾರ್ಚ್ 2014 ಕೇಳಿದ್ದಾರೆ, ಮಾರ್ಚ್ 2019 ಕೇಳಿದ್ದಾರೆ. ಪ್ರಾಬ್ಲಮ್ ಮಾಡೋದು ಯಾವ ಥರ ಅಂದರೆ ಎಫ್ ಆಫ್ ಎಕ್ಸ್ = 4x + 3 ಬರೆದು ಫಾರ್ ಆಲ್ x ಬಿಲಾಂಗ್ಸ್ ಟು n ಅಂತ ಬರೀ. ಲೆಟ್ x1, x2 ಬಿಲಾಂಗ್ಸ್ ಟು n ಅಂತ ತಗೊಳ್ಳಿ. ಸಚ್ ದಟ್ ಎಫ್ ಆಫ್ x1 = ಎಫ್ ಆಫ್ x2 ಅಂತ ತಗೋಬೇಕು. ಲೆಟ್ x1, x2 ಬಿಲಾಂಗ್ಸ್ ಟು n ಸಚ್ ದಟ್ ಎಫ್ ಆಫ್ x1 = ಎಫ್ ಆಫ್ ಇಲ್ಲಿ n ಇದು ತಗೋಬೇಕು. ಆಮೇಲೆ ಎಫ್ ಆಫ್ x1 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ x1, ಎಫ್ ಆಫ್ x1 = 4x1 + 3, ಎಫ್ ಆಫ್ x2 ಅಂದರೆ 4x2 + 3 ಕ್ಯಾನ್ಸಲ್ ಆಗುತ್ತೆ. 4x1 = 4x2 ಆಗುತ್ತೆ. 4 ಕ್ಯಾನ್ಸಲ್ ಆಗುತ್ತೆ. x1 = x2 ಆಗುತ್ತೆ. therefore f is 1 to 1 ಆಗುತ್ತೆ. ಲೆಟ್ y ಬಿಲಾಂಗ್ಸ್ ಟು ಕ್ಯಾಪಿಟಲ್ Y ಆ್ಯಂಡ್ y = f of x implies y = f of x ಅಂದರೆ ಏನು, 4x + 3. 4x + 3 = y ಆಗುತ್ತೆ. 4x = y - 3 ಆಗುತ್ತೆ. x = y - 3/4 ಬಿಲಾಂಗ್ಸ್ ಟು, ಇದು ಆನ್ಸರ್ ಏನಿದೆ ನ್ಯಾಚುರಲ್ ನಂಬರ್ ಬರುತ್ತೆ. ಈ y ಇಂದ ತಗೊಂಡು ಹಾಕಿದ್ರೆ ಇಲ್ಲಿ ಫಾರ್ ಆಲ್ y ಬಿಲಾಂಗ್ಸ್ ಟು. therefore f is on to. hence f is 1 to 1 and on to ಎರಡೂ ಆಗುತ್ತೆ. ಅದಕ್ಕೆ ಎಫ್ ಇಸ್ ಇನ್ವರ್ಟಿಬಲ್. ಇಂಪ್ಲೈಸ್ ಎಫ್ ಇಸ್ ಇನ್ವರ್ಟಿಬಲ್ ಇದ್ದರೆ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ. ಆಮೇಲೆ ಏನು ಮಾಡಬೇಕು, ಟು ಫೈಂಡ್ ಎಫ್ ಇನ್ವರ್ಸ್ ಕಾಮ ಬರೆದು ಲೆಟ್ y = f of x
ಅಂದರೆ ಬ್ರ್ಯಾಕೆಟಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಎಫ್ ಇನ್ವರ್ಸ್ ವೈ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ 4x+3 ಅಂದರೆ 4x+3 ಇಸ್ ಈಕ್ವಲ್ ಟು ವೈ ಆಗುತ್ತೆ. 4x ಇಸ್ ಈಕ್ವಲ್ ಟು +3 ಈ ಕಡೆ ಬಂದರೆ -3, ಎಕ್ಸ್ ಇಸ್ ಈಕ್ವಲ್ ಟು y - 3/4. ಎಫ್ ಇನ್ವರ್ಸ್ ಆಫ್ ವೈ ಅಂದರೆ y - 3/, ಎಕ್ಸ್ ಬದಲು ಎಫ್ ಇನ್ವರ್ಸ್ ವೈ ಹಾಕ್ಕೋಬೇಕು, y - 3/4. ಆರ್ ಎಫ್ ಇನ್ವರ್ಸ್ ಎಕ್ಸ್ ಅಂದರೆ x - 3/4. ಥ್ಯಾಂಕ್ ಯು.